ಮಹಿಳೆಯರಿಗಾಗಿ ಬ್ಯೂಟಿ ಟಿಪ್ಸ್. ಬೆಣ್ಣೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ನಂತರ ಒಣ ಚರ್ಮದ ಮೇಲೆ ಈ ಮಿಶ್ರಣವನ್ನು ಅನ್ವಯಿಸಿ. ಈ ಪ್ಯಾಕ್ ಅನ್ನು 15ರಿಂದ 20 ನಿಮಿಷಗಳ ಕಾಲ ಇರಿಸಿ. ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಈ ಮಾಸ್ಕ್ ಒಣ ತ್ವಚೆಯಿಂದ ಶೀಘ್ರ ಪರಿಹಾರ ನೀಡುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ತಾಜಾ ನಿಂಬೆ ರಸ ಹಿಂಡಿದ ಬಿಸಿ ನೀರು ಕುಡಿಯಿರಿ. ಈ ದೈನಂದಿನ ಆಚರಣೆ ಕಲ್ಮಶಗಳನ್ನು ಹೊರಹಾಕಿ ನಿಮ್ಮ ದೇಹವನ್ನು ಶುದ್ಧಗೊಳಿಸುತ್ತದೆ. ಜೊತೆಗೆ ನಿಮಗೆ ಹೊಳೆಯುವ ತ್ವಚೆಯನ್ನು ನೀಡುತ್ತದೆ. ಹಾಗಂತ ಅತಿಯಾಗಿ ಕುಡಿಯಬೇಡಿ, ಮೂಳೆಗಳಿಗೆ ಹಾನಿಯಾಗಬಹುದು. ಮೆಂತ್ಯವನ್ನು ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು 1/4 ಗಂಟೆಯ ನಂತರ ಸ್ನಾನ ಮಾಡಬೇಕು. ವಾರಕ್ಕೊಂದು ಬಾರಿ ಹೀಗೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕಪ್ಪಾಗಿಯೂ ಹೊಳಪಿನಿಂದಲೂ ಕೂಡಿರುತ್ತದೆ. ದಾಸವಾಳ ಹೂವನ್ನು ಹರಳೆಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ದೃಷ್ಟಿ ಸಾಮರ್ಥ್ಯ ಕಡಿಮೆ ಇರುವವರು ನೆಲನೆಲ್ಲಿ ಗಿಡದ ಎಲೆಗಳೊಂದಿಗೆ ಹೊನೆಗೊನ್ನೆ ಸೊಪ್ಪನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹರಳೆಣ್ಣೆಯೊಂದಿಗೆ ಸೇರಿಸಿ ಬಿಸಿ ಮಾಡಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಬೆಳಗಿನ ಜಾವದಲ್ಲಿ ಮೆದುವಾದ ಹತ್ತಿ ಬಟ್ಟೆಯನ್ನು ಗಿಡಗಳ ಮೇಲೆ ಹರವಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಇಬ್ಬನಿಯಿಂದ ತೇವಗೊಂಡ ಆ ಒದ್ದೆ ಬಟ್ಟೆಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಬಂದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಬಟ್ಟೆಗಳನ್ನು ಸಾಬೂನು ಪುಡಿ ಕರಗಿಸಿದ ನೀರಿನಲ್ಲಿ ನೆನೆಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಒಗೆದ ನಂತರ ಅವು ಪ್ರಕಾಶಮಾನವಾದ ಹೊಳಪನ್ನು ಹೊಂದಿರುತ್ತದೆ. ನೀಲಗಿರಿ ತೈಲವನ್ನು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೇನುಗಳೆಲ್ಲ ಸತ್ತು ಬಿಡುತ್ತವೆ. ಸೀತಾಫಲ ಹಣ್ಣಿನ ಬೀಜಗಳನ್ನು ಬಿಸಾಡದೆ ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದರ ಮೇಲಿನ ಸಿಪ್ಪೆಯನ್ನು ಸುಲಿದು ಆ ಸಿಪ್ಪೆಗಳನ್ನು ಚೆನ್ನಾಗಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚಿಕೊಂಡು ಬಂದರೆ ತಲೆ ಕೂದಲಿನಲ್ಲಿರುವ ಹೇನು ಸೀರುಗಳೆಲ್ಲ ನಾಶವಾಗುತ್ತದೆ. ಕೆಲವು ಬಗೆಯ ಶಾಂಪುಗಳನ್ನು ಬಳಸಿ ಸ್ನಾನ ಮಾಡಿದರೆ ತಲೆ ಕೂದಲು ಒಣ ಹುಲ್ಲಿನಂತೆ ಹೊಳಪಿಲ್ಲದೆ ಮಂಕಾಗಿರುತ್ತದೆ. ಹೀಗಾಗುವುದನ್ನು ತಡೆಗಟ್ಟಲು ಶಾಂಪೂ ಬಳಸಿ ತಲೆಯನ್ನು ತೊಳೆದುಕೊಂಡ ನಂತರ ಸ್ವಲ್ಪ ಹಾಲನ್ನು ತಲೆ ಕೂದಲಿಗೆ ಹಾಕಿ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಆಗ ಕೂದಲು ಹಗುರವಾಗುವುದಲ್ಲದೆ ಹೊಳೆಯುತ್ತಲೂ ಇರುತ್ತದೆ. ಪದೇ ಪದೇ ಮೊಡವೆಗಳು ಕಾಣಿಸಿಕೊಂಡರೆ ಬೆಳಗಿನ ಹೊತ್ತು ಎಳ್ನೀರನ್ನು ಕುಡಿಯಬೇಕು. ಇದರಿಂದ ದೇಹಕ್ಕೆ ತಂಪು ಲಭಿಸಿ ಮೊಡವೆಗಳು ಬರುವುದಿಲ್ಲ. ಪುಡಿ ಉಪ್ಪಿನಿಂದ ಹಲ್ಲುಗಳನ್ನು ವಾರಕ್ಕೊಂದು ಬಾರಿ ಉಜ್ಜುವುದರಿಂದ ಹಲ್ಲುಗಳು ಪಳಪಳನೆ ಹೊಳೆಯುತ್ತವೆ. ಹೊನಗೋನೆ ಸೊಪ್ಪನ್ನು ಹಸು ಹಾಲಿನ ತುಪ್ಪದೊಂದಿಗೆ ಸೇರಿಸಿ ರುಬ್ಬಿ ಅದನ್ನು ಸ್ವಲ್ಪವೇ ಬಿಸಿ ಮಾಡಿ ರಾತ್ರಿ ಮಲಗುವಾಗ ಕಣ್ಣುಗಳ ರೆಪ್ಪೆಗಳ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡು ಮಲಗಿದರೆ ದೃಷ್ಟಿ ತೀಕ್ಷ್ಣವಾಗುವುದಲ್ಲದೆ ಕಣ್ಣುಗಳ ಕಾಂತಿಯೂ ಹೆಚ್ಚಾಗುತ್ತದೆ. ಆಲದ ಚಿಗುರೆಲೆ ಮತ್ತು ಕಡಲೆ ಎರಡನ್ನು ಒಟ್ಟಾಗಿ ಅರೆದು ಅದನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಮೇಲಿನ ಕಂದು ಬಣ್ಣದ ಕಲೆಗಳು ಮರೆಯಾಗುತ್ತವೆ. ಬಾಳೆಹಣ್ಣಿನ ಪ್ರತಿನಿತ್ಯದ ಸೇವನೆಯಿಂದ ರಕ್ತ ವೃದ್ಧಿಯಾಗುವುದಲ್ಲದೆ ಚರ್ಮವು ಕಾಂತಿಯಿಂದ ಮಿನುಗುತ್ತದೆ. ದೇಹದ ತೂಕವು ತಗ್ಗಬೇಕಾದರೆ ಪರಂಗಿ, ಅನಾನಸ್ ಮತ್ತು ಮಾವಿನ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಮಲ್ಲಿಗೆ ಗಿಡದ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿ ಕಣ್ಣುಗಳ ಮೇಲಿಟ್ಟುಕೊಂಡರೆ ಕೆಂಪಾಗಿರುವ ಕಣ್ಣುಗಳು ಮತ್ತೆ ಮೊದಲಿನಂತೆ ಆಗುತ್ತದೆ. ಕಬ್ಬಿನ ಗರಿಗಳನ್ನು ಸುಟ್ಟು ಅದರಿಂದ ಲಭಿಸುವ ಬೂದಿಯನ್ನು ಬೆಣ್ಣೆಯೊಂದಿಗೆ ಕಲಸಿ ತುಟಿಗಳ ಮೇಲೆ ಸವರಿಕೊಂಡರೆ ಚಳಿಗಾಲದ ಒಡೆತವನ್ನು ತಡೆಗಟ್ಟಲು ಸಾಧ್ಯ. ಜಿಡ್ಡು ಹೆಚ್ಚಾಗಿದ್ದರೆ ತಲೆ ಕೂದಲು ತೊಳೆದುಕೊಳ್ಳುವ ಮೊದಲು ಸ್ವಲ್ಪ ಬಾಂದ್ರಿಯನ್ನು ಹಚ್ಚಿಕೊಂಡು ನಂತರ ತಲೆ ಸ್ನಾನ ಮಾಡಿದರೆ ತಲೆ ಕೂದಲು ಜಿಡ್ಡು ರಹಿತವಾಗಿ ಬಿಡಿ ಬಿಡಿಯಾಗಿ ಹಾರಾಡುತ್ತಿರುತ್ತವೆ. ಶಾಮೆ ಗಡ್ಡೆಯನ್ನು ಆಹಾರದಲ್ಲಿ ಪದೇ ಪದೇ ಬಳಸುವುದರಿಂದ ದೇಹ ದಪ್ಪವಾಗುತ್ತದೆ. ಇದನ್ನು ತಪ್ಪಿಸಲು ಆಹಾರದಲ್ಲಿ ಸ್ವಲ್ಪ ಹರಳೆಣ್ಣೆ ಮತ್ತು ಹುಣಸೆ ಹಣ್ಣನ್ನು ಸೇರಿಸಬೇಕು. ತುಟಿ ಹುಣ್ಣಿಗೆ ಜೇನುತುಪ್ಪ ಮತ್ತು ನಿಂಬೆ ಹಣ್ಣಿನ ರಸವನ್ನು ಕಲಸಿ ಆಗಾಗ 1 ಚಮಚದಷ್ಟು ಸೇವಿಸುತ್ತಾ ಬಂದರೆ 1-2 ದಿನಗಳಲ್ಲಿ ತುಟಿ ಹುಣ್ಣು ವಾಸಿಯಾಗುತ್ತದೆ. ಚರ್ಮಕ್ಕೆ ಕಾಂತಿಯು, ಹಲ್ಲುಗಳಿಗೆ ದೃಢತೆಯು ಮತ್ತು ಬಾಯಿಯ ದುರ್ನಾತಕ್ಕೆ ಪರಿಹಾರವು ಸಿಗಬೇಕಾದರೆ ದಿನಕ್ಕೊಂದು ಸೇಬಿನ ಹಣ್ಣನ್ನು ಊಟವಾದ ನಂತರ ಸೇವಿಸಬೇಕು.
ಪ್ರತಿದಿನವೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಬಟ್ಟಲಿನಷ್ಟು ಗರಿಕೆ ಹುಲ್ಲಿನ ರಸವನ್ನು ಕುಡಿಯುತ್ತಾ ಬಂದರೆ ದೇಹವು ಚೆನ್ನಾಗಿ ಬೆಳೆಯುತ್ತದೆ. ಗುಲಾಬಿ ದಳಗಳನ್ನು ನೀರಿನಲ್ಲಿ ತೊಳೆದು ಬೆಲ್ಲ ಮತ್ತು ತುಪ್ಪ ಇವು ಮೂರನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ಬಾಯಿ ಮತ್ತು ತುಟಿಯ ಹುಣ್ಣು ವಾಸಿಯಾಗುತ್ತದೆ. ಬೇವಿನ ಎಲೆ ಮತ್ತು ಈರುಳ್ಳಿಯನ್ನು ಒಟ್ಟಾಗಿ ಅರೆದು ದೇಹ ಪೂರ್ತಿ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತುರಿಕೆ, ಕಜ್ಜಿ, ಹುಳುಕಡ್ಡಿ ಮುಂತಾದ ಚರ್ಮ ರೋಗಗಳು ಗುಣವಾಗುತ್ತವೆ. 4 ಚಮಚ ಕಂದು ಸಕ್ಕರೆ, 1 ಚಮಚ ಜೇನುತುಪ್ಪ ಮತ್ತು 2 ಚಮಚ ಆಲಿವ್ ಎಣ್ಣೆಯನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಸ್ಕ್ರಬ್ ಮಾಡಿ ನಂತರ ವೃತ್ತಾಕಾರದಲ್ಲಿ ಮಸಾಜ್ ಮಾಡಿ ಕೆಲಕಾಲ ಬಿಟ್ಟು ತೊಳೆಯಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.